ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ. ನಾನು ಸಯ್ಯದ್. ವೀಕ್ಷಕರೇ, ವಿಧಾನಸಭೆಯ ಗರಡಿಯಲ್ಲಿ ಯಾವ ರೀತಿಯ ಒಂದು ಸದನದಲ್ಲಿ ಗದ್ದಲಾಗುತ್ತೆ, ಸದನದಲ್ಲಿ ಮಾತಿನ ವಾಕ್ಸಮರ ನಡೆಯುತ್ತೆ, ಮಾತಿನ ಚಕಮಕಿ ನಡೆಯುತ್ತೆ, ಆರೋಪ ಪ್ರತ್ಯಾರೋಪಗಳು ನಡೆಯುತ್ತೆ, ಸದನದ ಬಾವಿಯಲ್ಲಿ ಸ್ಪೀಕರ್ ಮುಂದೆ ಧರಣಿ ಸತ್ಯಾಗ್ರಹ ನಡೆಯುತ್ತೆ, ಬೈಕಾಟ್ ಮಾಡ್ತಾರೆ, ಸಭಾತ್ಯಾಗ ಮಾಡ್ತಾರೆ. ಯಾವ ರೀತಿಯ ತೀಕ್ಷ್ಣ ಮಾತುಗಳಿಂದ ಯಾವ ರೀತಿ ಸದನ ನಡೆಯುತ್ತೆ, ಯಾವಾಗಲೂ ನಗೆಗಡದಲ್ಲಿ ಬರ್ತಾರೆ. ಕೆಲವರು ನಗಿಸ್ತಾರೆ, ಕೆಲವರು ರೋಷದಿಂದ ತೊಡೆ ತಡ್ತಾರೆ, ಕೈ ತೊಡ್ತಾರೆ, ಕೈ ಮಿಲಾಯಿಸ್ತಾರೆ. ಇವೆಲ್ಲ ಸನ್ನಿವೇಶಗಳಲ್ಲಿ ಯಾವಾಗಲೂ ರಮೇಶ್ ಕುಮಾರ್ ಅವರು ಸದನದಲ್ಲಿ ಇದ್ದಾಗ ಎಷ್ಟೊಂದು ಸ್ತಬ್ಧವಾಗಿ ವಿಮರ್ಶಾತ್ಮಕ ಭಾವನಾತ್ಮಕ ನುಡಿಗಳನ್ನು ಅವರು ಹೇಳ್ತಾರೆ. ಅಲ್ಲಿ ಎಷ್ಟು ನಕ್ಕಿದಾರೆ ನೋಡಿ. ಅದೇ ರೀತಿ ಸಿದ್ದರಾಮಯ್ಯ ಸದನದಲ್ಲಿ ಯಾವ ರೀತಿ ಗರ್ಜಿಸ್ತಾರೆ, ಯಾವ ರೀತಿ ಗರಡಿಯಲ್ಲಿ ತಮ್ಮ ಎಲ್ಲ ಶಿಷ್ಯಂದಿರಿಗೆ ಏಕವಚನದಲ್ಲಿ ಎಷ್ಟೊಂದು ಪ್ರೀತಿಯಿಂದ ಗಾಂಭೀರ್ಯತೆಯಿಂದ ಎಷ್ಟು ವಿಮರ್ಶಕಾತ್ಮಕವಾಗಿ ಭಾವನಾತ್ಮಕವಾಗಿ ಮಾತಾಡ್ತಾರೆ. ಕಂಪ್ಲೀಟ್ ಸ್ಟೋರಿ ಇವತ್ತು ನಾನು ನಂಬರ್ ಒನ್ ಚಾನಲ್ ಮುಖಾಂತರ ಸದನದಲ್ಲಿ ಏನು ನಡೆಯುತ್ತೆ, ಸದನದಲ್ಲಿ ಯಾವ ರೀತಿ ಮಾತುಗಾರಿಕೆ ಮಾಡ್ತಾರೆ, ಸದನದಲ್ಲಿ ಯಾವ ರೀತಿ ತಮ್ಮ ಸಹೋದ್ಯೋಗಿಗಳಿಗೆ ವಿರೋಧ ಪಕ್ಷ ಇರಲಿ ಆಡಳಿತ ಪಕ್ಷ ಇರಲಿ ಯಾವ ರೀತಿ ಆರೋಪ ಪ್ರತ್ಯಾರೋಪ ಎಷ್ಟೊಂದು ನಗೆಗಳದಿಂದ ಮಾತಾಡ್ತಾರೆ. ಅದನ್ನು ಸಿದ್ದರಾಮಯ್ಯ ಅವರ ಗರ್ಜನೆ, ರಮೇಶ್ ಕುಮಾರ್ ಅವರ ಮಾತಿನ ಚಕಮಕಿ, ಅಲ್ಲಿ ಬೊಮ್ಮಾಯಿ ಇದ್ದಾರೆ, ಉಮೇಶ್ ಕತ್ತಿ ಇದ್ದಾರೆ, ಆಡಳಿತದವರು ಇದ್ದಾರೆ, ಯಡಿಯೂರಪ್ಪ ಶಾಂತ ರೀತಿಯಿಂದ ಕೂತಿರ್ತಾರೆ. ಯಡಿಯೂರಪ್ಪ ಯಾವ ರೀತಿ ಮಾತಾಡ್ತಾರೆ, ಈಶ್ವರಪ್ಪ ಯಾವ ರೀತಿ ಮಾತಾಡ್ತಾರೆ, ಎಲ್ಲವನ್ನು ಒಂದು ತುಣುಕಾಗಿ ಇವತ್ತು ಸಂಡೇ ಸ್ಪೆಷಲ್ ಅಂತ ಇದೊಂದು ಕಂಪ್ಲೀಟ್ ಸ್ಟೋರಿ ತಂದಿದ್ದೀನಿ. ಯಾವ ರೀತಿ ಮಾತಾಡಿದ್ದಾರೆ ನೀವೇ ನೋಡಿ ದೃಶ್ಯದಲ್ಲಿ. ನಮ್ಮ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ, ಲೈಕ್ ಮಾಡೋದನ್ನ ಮರೆಯಬೇಡಿ ವೀಕ್ಷಕರೇ. ನಮಸ್ಕಾರ. ಆಮೇಲೆ ಬೌನ್ಸರ್ ಇದಾರಲ್ಲ, ಬೌನ್ಸರ್ಗಳು ಅವರು 50 ಜನ. ಬೌನ್ಸರ್ ಅಂದ್ರೆ ಬಾಕ್ಸರ್ ಅವರು, ಏನವರು ಬಾಡಿಗಾರ್ಡ್. ಬೌನ್ಸರ್ ಅಂದ್ರೆ ಏನಪ್ಪ ಜಮೀರ್? ಬಾಡಿಗಾರ್ಡ್. ದೇ ಆರ್ ನಾಟ್ ನೆಸೆಸರಿಲಿ ಬಾಡಿ ಬಿಲ್ಡರ್ಸ್ ಆಗ್ಬೇಕಾಗಿಲ್ಲ, ಹಂಗೆ ಹಿಂಗಿರ್ತಾರ. ಬೌನ್ಸರ್ಗಳು ಒಂದು 50 ಜನ, ಮಫ್ತಿನಲ್ಲಿ ಒಂದು 100 ಜನ, ಪೊಲೀಸ್ನವರು, ಇಂಟೆಲಿಜೆನ್ಸ್ನವರು. ಯಾರ ಸರ್ಕಾರ ಇದೆ ಅಲ್ಲಿ ಮಹಾರಾಷ್ಟ್ರದಲ್ಲಿ? ಇದೆಲ್ಲ ಪ್ರೊವೈಡ್ ಮಾಡ್ಬೇಕಾದ್ರೆ ಸುಮ್ನೆ ಮಾಡ್ತಾರೋ? ಪಾಪ DK ಶಿವಕುಮಾರ್ ಹೋದ್ರು, ಒಳಗ್ ಬಿಡದೆ ಹೋದವರು. ಇವ್ರಿಗೆ 15 ಜನಕ್ಕೆ ಏನ್ ಪ್ರಿವಿಲೇಜ್ ಅಪ್ಪ ಇದು? ಕಾನ್ಸ್ಟಿಟ್ಯೂಷನ್ ಪ್ರಿವಿಲೇಜ್ ನಂಗೆ ಗೊತ್ತೇ ಇಲ್ಲ ಇವ್ರಿಗೆ. ಯಾವ ಪ್ರಾವಿಜನ್ ಅಲ್ಲಿ ಇದೆ ಇವ್ರಿಗೆ ಪ್ರಿವಿಲೇಜ್ ಕಾನ್ಸ್ಟಿಟ್ಯೂಷನ್? ಯಾವ ಕಾನ್ಸ್ಟಿಟ್ಯೂಷನ್ ನನಗೆ ಅರ್ಥ ಆಗ್ಲೇ ಇಲ್ಲ. ಇವ್ರು ಅಲ್ಲೋಗಿ 15 ಜನಕ್ಕೆ ಇಷ್ಟು ಜನ ಪೊಲೀಸ್ನವ್ರು ಹಾಕಿದಾರಲ್ಲ, ಇದು ಪ್ರಜಾಪ್ರಭುತ್ವ ಅಂತ ಕರಿಬೇಕಾ? ಏನ್ರಿ ರಾಮಸ್ವಾಮಿ ಅವರೇ, ಕ್ಯಾನ್ ವಿ ಕಾಲ್ ಇಟ್ ಆಸ್ ಎ ಡೆಮಾಕ್ರಸಿ? ನಾವು ಪ್ರಜಾಪ್ರಭುತ್ವದಲ್ಲಿ ಎಲ್ಲಿದ್ದೀವಿ ನಾವು? ಪಕ್ಷಾಂತರ ಮಾಡೋರಿಗೆ ಇಷ್ಟೊಂದು ಜನ ಪೊಲೀಸ್ ಕಾವಲು. ಏನು ಓಹೋ, ನಾವು ನಮ್ಮ MLA ಜೊತೆಲೂ ಮಾತಾಡೋಗಿಲ್ಲ. ಎಂಥ ಪರಿಸ್ಥಿತಿ ಬಂದು ಒದಗ್ಬಿಡ್ತು ನಮಗೆ. ಯಾರು? ಶಿವಲಿಂಗೇಗೌಡ ಪಾಪ ಹೋಗಿದ್ದ, ಅಲ್ಲಿ ಹೋಗ್ಬಿಟ್ಟು ಪಾಪ ಕರ್ಸಿಗೆ ಹಾಕಬಿಟ್ಟಿದ್ದ ಅವನು. ಏನ್ ತಿಂದ? ಬಾಂಬೆ ಫುಟ್ಪಾತ್ ನಲ್ಲಿ ಏನ್ ತಿಂದ್ಯಪ್ಪ? ಏನ್ ತಿಂತೆಯ? ವಡೆ ದೋಸನ? ವಡಾಪು ಅಂದ್ರೆ ಏನೆಯ? ಗೋಲ್ಡ? ಓ, ನೀ ತಿನ್ಕ ಬಂದಿದ್ದೀರ. ನೀನ್ ಹೋಗಿದ್ಯಾ? GT ದೇವೇಗೌಡ ಹೋಗಿದ್ದ ಇಲ್ಲವ? ಈಗ ಅಲ್ಲಿ ಏನಾಯ್ತಂದ್ರೆ ಕೇಳಿ, ಡೆಲ್ಲಿನಲ್ಲಿ ರೈಲ್ನಲ್ಲಿ ಹೋಗಿದ್ದಕ್ಕಿಂತ ಅದೇನಾ? ನಾವು ರೈಲ್ನಲ್ಲಿ ಒಂದ್ಸರಿ ರೈತರೆಲ್ಲ ಕರ್ಕೋಗಿದ್ವಲ್ಲ, ಅದೇನಾ? ಓಹೋ, ನಂಗೆ ಗೊತ್ತಿಲ್ಲ. ಇಂಗ್ಲಿಷ್ ಅವರು ಇದೆ, ನೀನು ಈಗೆಲ್ಲ ಕೆಟ್ಟೋದೆ. ಸಿದ್ದರಾಮಯ್ಯನವರೇ, ಇಂಗ್ಲಿಷ್ ಅವರು ಮತ್ತೆ ಆಲೋಚನೆ ಮಾಡ್ತಾ ಇರ್ತೀವಿ ಇಲ್ಲಿ ಬರ್ಬೇಕು ಇಂಡಿಯಾಕ್ಕೆ ಅಂತ. ಇವ್ರು ಅಲ್ಲಿ ಹೋಗಿ ಇಂಗ್ಲಿಷಲ್ಲಿ ಮಾತಾಡಿದ್ದೆ ಅಥವಾ ನಾವು ಪ್ರಾಣಿ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ರು ಅವರು. ನಾವಿನ್ನ ದೇಶಕ್ಕೆ ಬರೋದಿಲ್ಲ
ಹೇಳಿ ಬೇಕಾದ್ರೆ ಅವ್ರು ಏನ್ ಮಾತಾಡ್ತಾರೆ. ನೀವು ಶಿವಲಿಂಗೇಗೌಡನಿಗೆ ಎಷ್ಟು ಇಂಗ್ಲಿಷ್ ಬರ್ತದೆ ಎಷ್ಟು ಬರಲ್ಲ ಅನ್ನೋದು ಮುಖ್ಯ ಅಲ್ಲ. ಭಾಷೆ ಇರೋದು ಕಮ್ಯುನಿಕೇಶನ್ಗೋಸ್ಕರ. ಅವ್ನು ಯಾವ ಮಾತಾಡ್ದ ಅದೆಲ್ಲ ಕಮ್ಯುನಿಕೇಟ್ ಆಗ್ಬಿಡ್ತು ಅವ್ರಿಗೆ. ಸ್ವಲ್ಪ ಅಲ್ವಾ ಶಿವಲಿಂಗೇಗೌಡ? ಅದರಿಂದ ಬರೀ ಅಧ್ಯಕ್ಷರೇ, ಇವೆಲ್ಲ ನೋಡಿದ್ರೆ ಆಲ್ ದಿ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್, any layman will arrive ಏನಂತ no cannot conclude inference. ನಮ್ಮ ಮೀಡಿಯಾ ಫ್ರೆಂಡ್ಸ್ಗಳು ಇದನ್ನ ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು, ಇದನ್ನ ಜನರ ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು, ಇದನ್ನ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು, ರೋಚಕಾದಂಥ ವಿಷಯಗಳೆಲ್ಲ ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು, ರೋಚಕ ವಿಷಯಗಳಿಗೆ ಚರ್ಚೆ ಮಾಡೋದು. ಮಾತೆತ್ತಿದ್ರೆ ನಮಗೆ ಟಿವಿ ಅಂದರು, ಪ್ರಿಂಟ್ ಮೀಡಿಯಾದವರು ಏನಾಯ್ತದೆ ಸರ್, ಇವತ್ತೇನಾಗುತ್ತೆ ಸರ್, ನಾಳೆ ಏನಾಗುತ್ತೆ ಸರ್, ಮಧ್ಯಾಹ್ನ ಏನಾಗುತ್ತೆ ಸರ್. See, these are the things to be discussed in public. You have to educate the public. ಅದು ಸಮಾಜಕ್ಕೆ ದೊಡ್ಡ ಅನುಕೂಲ ಆಗ್ತಕ್ಕಂಥದ್ದು, ಅದು ಅತ್ಯಂತ ಅವಶ್ಯಕವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಇವತ್ತು ಪ್ರಜಾಪ್ರಭುತ್ವ ಅಳಿವು ಉಳಿವಿನ ಪ್ರಶ್ನೆ ಇದು. ಒಂದು ಸರ್ಕಾರ ಬರ್ತದೆ, ಒಂದು ಸರ್ಕಾರ ಹೋಗ್ತದೆ, ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಶಾಶ್ವತ ಇಲ್ಲ. ಈ ತರ ಹೋಲ್ಸೇಲ್ ರಿಟೈಲ್ ಸೇಲ್ ಮಾಡೋದು ಇದೆಯಲ್ಲ, is it not a shameful act? Is it not a shameful act? ಅವರೇನೋ ಮಾಡಿಲ್ಲ ಅಂತಾರೆ. Is it not a shameful act? ಇದು ಇವತ್ತು ಗಂಭೀರವಾಗಿ ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು. ಇದನ್ನು ಬಿಟ್ಟು ಮನೆ ಅಧ್ಯಕ್ಷರೇ ಪ್ರಜಾಪ್ರಭುತ್ವ ಕೊಲೆ ಮಾಡಿ ನಾವು ಅಧಿಕಾರಕ್ಕೆ ಬರ್ತೀವಿ, ಅಧಿಕಾರದಲ್ಲಿ ಇರ್ತೀವಿ ಅಂತ ಅನ್ಕೊಂಡ್ರೆ ನಾನು ಹೇಳ್ತೇನೆ, ಅದು ತಿರುಗುಬಾಣ ಆಗ್ತದೆ. ನನಗೆ ಇತಿಹಾಸದಲ್ಲಿ, ಭಾರತ ದೇಶದ ಇತಿಹಾಸದಲ್ಲಿ ಈ ತರ ಡಿಫೆಕ್ಷನ್ ಮಾಡಿ ಪಾರ್ಟಿಗಳು ತಕೊಂಡು ಸರ್ಕಾರ ಮಾಡ್ಕೊಂಡು ಉಳ್ಕೊಂಡಿರ್ತಕ್ಕಂಥದ್ದು ಬಹಳ ಅಪರೂಪ. ಯಾವ ಸರ್ಕಾರ ಉಳಿಯಲ್ಲ. ಅವರು ಕೂಡ ಸರ್ಕಾರ ಒಂದು ವೇಳೆ ಮಾಡಿದ್ರೆ ಐ ಡೋಂಟ್ ಥಿಂಕ್ ದೇ ವಿಲ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಇನ್ನುವೆ ಒಂದು ವೇಳೆ ಮಾಡಿದ್ರೆ, ಯಡಿಯೂರಪ್ಪನವರೇ, ನೀವು 6 ತಿಂಗಳು 1 ವರ್ಷನ ಇವನ್ನೆಲ್ಲ ಕಟ್ಕೊಂಡು ಮಾಡಕ್ಕಾಗಲ್ಲ, ಆಗೋದಿಲ್ಲ. ನೀವು ಚೀಫ್ ಮಿನಿಸ್ಟರ್ ಆಗಿದ್ದವರು. ಏನಾಯ್ತು ನಿಮಗೆ 2008ರಲ್ಲಿ? ವಾಟ್ ಹ್ಯಾಪಂಡ್? ಇಂಡಿಪೆಂಡೆನ್ಸ್ ತಗೊಂಡು ಆಪರೇಷನ್ ಕಮಲ ಮಾಡಿ ಸರ್ಕಾರ ಮಾಡ್ಕೊಂಡು ವಾಟ್ ಹ್ಯಾಪಂಡ್? ನಿಮ್ ಪಕ್ಷದವರು, ಇಂಡಿಪೆಂಡೆನ್ಸು ಎಲ್ಲ ಸೇರ್ಕೊಂಡು ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳಿಲ್ವೋ? ನೀವು 5 ವರ್ಷ ಮುಖ್ಯಮಂತ್ರಿ ಆಗಿರಕ್ ಬಿಟ್ರ? ಬಿಡ್ಲಿಲ್ಲ ನಿಮ್ಮನ್ನ.
9 ಜನ ಆಪರೇಷನ್ ಕಮಲ, 6 ಜನ ಇಂಡಿಪೆಂಡೆನ್ಸು, ಇವ್ರು ಗೆದ್ದಿದ್ದದ್ದು 110. ಎಷ್ಟು ಜನ ಆದ್ರು? 3 ಜನ JDS, 6 ಜನ ಕಾಂಗ್ರೆಸ್ಸು, 6 ಜನ ಇಂಡಿಪೆಂಡೆನ್ಸ್. 6 ವಾರ 12 3 15 10 25 ಜನ ಇದ್ರು. ವಾಟ್ ಹ್ಯಾಪಂಡ್? 19 ಜನ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ, ನಿಮ್ಮ ನಾಯಕತ್ವದಲ್ಲಿ ವಿಶ್ವಾಸ ಇಲ್ಲ ಅಂತೇಳಿ ಹೊರಗಡೆ ಬಂದರು. ವಿಶ್ವಾಸ ಮತ ತಗೊಳ್ಳಕ್ಕೆ ಇಲ್ಲಿ ಬೋಪಯ್ಯನವರು ಇಲ್ಲೇ ಇದ್ದಾರೆ, ಸ್ಪೀಕರ್. ಅನರ್ಹನ ಅವತ್ತು ವಿಶ್ವಾಸ ಮತ ಇರೋದಿನ ಅನರ್ಹನಾಗಿ ಮಾಡಿ ವಿಶ್ವಾಸ ಮತ ತಗೊಂಡದ್ದು. ಇಲ್ಲೆಲ್ಲ ಇರ್ಬೇಕು ಕೆಲವರು. ವೆಂಕಟರಮಣಪ್ಪ ಇದಾರಲ್ಲ, ಬಾಲಚಂದ್ರ ಇದಾರಲ್ಲ, ಇವರೇ ಸುಪ್ರೀಂ ಕೋರ್ಟ್, ಇವರೇ ಫಸ್ಟ್ ಪೆಡ್ಸನರ್. ರೇಣುಕಾಚಾರ್ಯ ಇಲ್ಲೇ ಇದ್ದಾರೆ, ಗೂಳಿಹಟ್ಟಿ ಶೇಖರ್ ಇಲ್ಲೇ ಇದ್ದಾರೆ, ರಾಜು ಕಾಗೆ ಅವ್ರು ಇಲ್ಲ, MLA ಆಗಿಲ್ಲ. ಇನ್ಯಾರಿದ್ದರು? ಶಿವನಗೌಡ ನಾಯಕ್ ಇಲ್ಲೇ ಇದ್ದಾರೆ, ತಂಗಡಿಗೆ ಸೋತ್ಬಿಟ್ಟಿದ್ದಾರೆ, ನಾಗೇಂದ್ರ ಸ್ವಾಮಿ ಸೋತ್ಬಿಟ್ಟಿದ್ದಾರೆ, ನರೇಂದ್ರ ಸ್ವಾಮಿ ಸೋತ್ಬಿಟ್ಟಿದ್ದಾರೆ, ಬೆಳುಬಿ ಸುಧಾಕರ್. ಯಾವ ಸುಧಾಕರ್? ಹಿರಿಯವರು ಸುಧಾಕರ. ನಿಮ್ ಮೆಮೊರಿ ಪವರ್ ಏನ್ ಕಡಿಮೆ? ಆಮೇಲೆ ಏನಾಯ್ತು ಗೊತ್ತಾ, ಇವ್ರಿಗೆಲ್ಲ ಬೈ ಎಲೆಕ್ಷನ್ ಆಯ್ತು, ಒಂದ್ 3-4 ಜನ ಗೆದ್ರು. ಈ ಕತ್ತಿ ಅವ್ರ ತಮ್ಮನು ಇರ್ಬೇಕು ಅನ್ನೋ ಕಾಣಿಸುತ್ತೆ ಅಲ್ವಾ? ಹೌದು, ಇವ್ರ ತಮ್ಮನು ಆಯ್ತಪ್ಪ. ಬೈ ಎಲೆಕ್ಷನ್ ಅಲ್ಲಿ ಗೆದ್ರಿ, ಕೂತ್ಕದ್ ಅಲ್ಲ, ಆ ಗುಂಪಿನಲ್ಲಿ ಇದ್ರು ಅಂತ ಹೇಳಿದೆ ಅಪ್ಪ ಮರಯ್ಯ, ಹೌದು ಅಲ್ಲ? ಆಯ್ತು ಬಿಡು, ಇಲ್ಲ ಅಂದ್ರೆ ಇಲ್ಲ. ಏನ್ ಫ್ಯಾಕ್ಟ್? ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಬಿ ಪ್ರೂವ್ಡ್. ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಬಿ ಪ್ರೂವ್ಡ್. ಸೋಮಣ್ಣನಿಗೆ ರಿಯಾಯಿತಿ, ಎವಿಡೆನ್ಸ್ ಆಕ್ಟ್. ಸೋಮಣ್ಣನಿಗೆ ರಿಯಾಯಿತಿನ ಅಂದೆ. ಸೋಮಣ್ಣನಿಗೆ ರಿಯಾಯಿತಿನ ಹಳೆ ಫ್ರೆಂಡ್ ಸೋಮಣ್ಣ ಅವರು ಇದ್ರು. ಅದರಲ್ಲಿ ಇರ್ಲಿಲ್ವೇನೋ ಸೋಮಣ್ಣ ಅನ್ನಕ್ ಕಾಣಿಸುತ್ತೆ. ಅದ್ರಲ್ಲಿ ಇದ್ದ ಸೋಮಣ್ಣ ಇರ್ಲಿಲ್ಲ, ಅದರಲ್ಲಿ ಇಲ್ಲ. ಇವನ್ ಬೇರೆ ಕ್ಯಾಟಗರಿ. ಮಾತಾಡ್ದಲ್ಲ ಆ ಕ್ಯಾಟಗರಿ ಸರ್. ತಮ್ಮ ಹತ್ರ ಮಾತಾಡ್ದಲ್ಲ ಅದೇ ಕ್ಯಾಟಗರಿ ಸರ್. ಯಾವ್ದು? ಇದೇ ಇವಾಗ ಹೇಳಿದ್ರೆ ತಾವ್ ಕ್ಯಾಟಗರಿ ಯಾವ್ದು ಅಂತ ತಮ್ಮ ಹತ್ರ ಮಾತಾಡಿದ್ದೆ ಕ್ಯಾಟಗರಿ ಸರ್. ಹೌದಾ? ರಿಟೈಲ್ ಕ್ಯಾಟಗರಿನಾ, ಹೋಲ್ಸೇಲ್ ಕ್ಯಾಟಗರಿನಾ? ಮೆಮೊರಿ ಪವರ್ ನಿಮ್ದು ಅಸಾಧ್ಯ ಲೀಡರ್ ಅವರೇ. ಮೆಮೊರಿ ಪವರ್ ನಿಮ್ದು ಅಸಾಧ್ಯ. ಮೆಮೊರಿ ಪವರ್ ನಿಮ್ದು ಅಸಾಧ್ಯವಾಗಿದೆ ಅಂದೆ. ಎಲ್ಲ ನೇಮ್ಸ್ ಎಲ್ಲ, ಬಟ್ ನಾಟ್ ಆಸ್ ಗುಡ್ ಆಸ್ ಯು. ದಿಸ್ ಇಸ್ ಎನಫ್ ಟು ಡೆಸ್ಟ್ರಾಯ್. ಇಲ್ಲಿರೋರಲ್ಲಿ ಯಾರು ಕೂಡ ನಿಮ್ ಜೊತೆ ಕಾಂಪೀಟ್ ಮಾಡಕ್ಕಾಗಲ್ಲ. ಏನ್ ಅಡ್ಮಿಟ್ ಮಾಡ್ಕೋತೀವಿ, ಇಟ್ಸ್ ಎ ಫ್ಯಾಕ್ಟ್. ಈಗ JS ಪಟೇಲ್ ಇದ್ರು, ಇನ್ನೊಬ್ಬ ಅಂತ ವಿಟಿ ಪಾಲಿಟಿಷಿಯನ್ ಇನ್ನೊಬ್ಬ ಬರ್ಲಿಲ್ಲ ನನಗೆ 83ನೇ ಇಸ್ವಿಯಿಂದ ಕರ್ನಾಟಕ ಲೆಜಿಸ್ಲೇಚರ್ ನಲ್ಲಿ. ಬಂದಿದ್ದಾರ ಮನೆ ಅಧ್ಯಕ್ಷರೇ? ಆ ತರ ಆ ಸಮಯ ಪ್ರಜ್ಞೆ ಇತ್ತಲ್ಲ, ಸಮಯ ಪ್ರಜ್ಞೆ ಇನ್ನೊಬ್ಬ ರಾಜಕಾರಣಿನಲ್ಲಿ ನೋಡಕ್ ಆಯ್ತಿರ್ಲಿಲ್ಲ. ಅದು ಅದರ ಬೇರೆ ಗುಣಗಳ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಆದ್ರೆ JS ಪಟೇಲ್ರಿಗೆ ಆ ವಿಟಿ ನೇಚರ್ ಇತ್ತಲ್ಲ, ಆ ತಕ್ಷಣ ರಿಯಾಕ್ಟ್ ಮಾಡ್ತಕ್ಕಂಥದ್ದು ಇದಿತ್ತಲ್ಲ, ಆ ಕ್ವಾಲಿಟಿ ನನ್ಗೆ ಯಾರಿಗೂ ಗೊತ್ತಿಲ್ಲ. ನಾನು ಗೋಪಾಲ್ ಗೌಡ ಇದ್ದಾಗ ಇರ್ಲಿಲ್ಲ, MLA ಆಗಿರ್ಲಿಲ್ಲ. ನನಗೆ ಮಾನ್ಯ ಅಧ್ಯಕ್ಷರು ಬಹಳ ನೋವಾಗ್ತಿರೋದು ಏನು ಅಂತಂದ್ರೆ, ಕರ್ನಾಟಕಕ್ಕೆ ತನ್ನದೇ ಆದಂತ ಒಂದು ಇತಿಹಾಸ ಇದೆ, ರಾಜಕೀಯ ಇತಿಹಾಸ ಇದೆ. ಸ್ವಾತಂತ್ರ್ಯ ಪೂರ್ವದ್ದು, ಸ್ವಾತಂತ್ರ್ಯ ನಂತರದ್ದು ಒಂದು ಇತಿಹಾಸ ಇದೆ. ಅನೇಕ ರಾಜಕೀಯ ಹೋರಾಟಗಳು ನಡೆದಿರ್ತಕ್ಕಂಥ ನಾಡು ಇದು. ಮೌಲ್ಯಾಧಾರಿತ ರಾಜಕಾರಣಕ್ಕೆ ಹೆಸರುವಾಸಿಯಾಗಿದ್ದಂಥ ನಾಡು ಇದು. ಇಂಥ ನಾಡಿನಲ್ಲಿ ಇಂಥ ಪರಿಸ್ಥಿತಿ ಉದ್ಭವ ಆಗಿದೆಯಲ್ಲ, ಇಂಥ ಬೆಳವಣಿಗೆ, ರಾಜಕೀಯ ಬೆಳವಣಿಗೆ ನಡೀತಾ ಇದೆಯಲ್ಲ,
ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ಬೇಕಾಗ್ತದೆ. ತಲೆ ತಗ್ಗಿಸ್ಬೇಕು. ಪಾಪ ರಾಮಸ್ವಾಮಿ ಬಹಳ ನೊಂದ್ಕೊಂಡು ಹೇಳಿದ್ರು, ನಾ ರಾಜಕೀಯದಲ್ಲಿ ಇರಬೇಕೋ ಬೇಡೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇವತ್ತು ತತ್ವ ಸಿದ್ಧಾಂತ ನಂಬಿಕೆ ಇಟ್ಕೊಂಡು ರಾಜಕಾರಣ ಮಾಡೋರಿಗೆ, ಪ್ರಿನ್ಸಿಪಲ್ ಪಾಲಿಟಿಕ್ಸ್ ಮಾಡೋರಿಗೆ, ವ್ಯಾಲ್ಯೂಸ್ ಇಟ್ಕೊಂಡು ಪಾಲಿಟಿಕ್ಸ್ ಮಾಡೋರಿಗೆ ಜಾಗ ಇಲ್ಲ. ಹಾಗಂತೇಳಿ ನಾನು ನೀವು ಪೆಸಿಮಿಸ್ಟಿಕ್ ಆಗಿ ಇರಬೇಡಿ ಅಂತ ಹೇಳಕ್ ಹೋಗೋದಿಲ್ಲ, ಆಪ್ಟಿಮಿಸ್ಟಿಕ್ ಆಗಿರ್ಬೇಡಿ, ಆಪ್ಟಿಮಿಸ್ಟಿಕ್ ಆಗಿರ್ಬೇಕು ಅಂತ ಹೇಳೋದಿಲ್ಲ. ಡೋಂಟ್ ಬಿ ಪೆಸಿಮಿಸ್ಟ್. ಇರ್ಬೇಕಾಗ್ತದೆ, ಒಳ್ಳೆಯವರು ಇರಬೇಕು ರಾಜಕಾರಣದಲ್ಲಿ. ತೀರ ಕೆಟ್ಟವರೇ ಆದ್ರೆ ಈಗಲೇ ಪ್ರಜಾಪ್ರಭುತ್ವ ಬುಡ ಬೇರೆ ಮಾಡ್ಲಿಕ್ಕೆ ನಡೀತಾ ಇದೆ, ಅಲ್ಲಾಡ್ತಾ ಇದೆ. ಇನ್ನು ಪ್ರಜಾಪ್ರಭುತ್ವ ನಂಬಿಕೆ ಇಲ್ಲದಿರ್ತಕ್ಕಂಥವ್ರು, ಸಿದ್ಧಾಂತದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು, ಯಾವುದೇ ಸಿದ್ಧಾಂತ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು, ಸಂವಿಧಾನ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು, ಡೆಮಾಕ್ರಸಿ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಅವರೇ ಬಂದ್ಬಿಟ್ರೆ ಏನಾಗ್ತದೆ ಈ ದೇಶ, ಈ ರಾಜ್ಯ ಏನಾಗ್ತದೆ, ಈ ದೇಶ ಏನಾಗ್ತದೆ? ಸಂವಿಧಾನ ಗೊತ್ತಿಲ್ಲ, ಪ್ರಜಾಪ್ರಭುತ್ವ ಗೊತ್ತಿರಲ್ಲ, ಒಂದು ರಾಜಕೀಯ ಪಕ್ಷ ಸಿದ್ಧಾಂತ ಗೊತ್ತಿರಲ್ಲ, ಅಧಿಕಾರ, ಹಣ, ಇವೇ ಇವತ್ತು ಮಹತ್ವ ಪಡ್ಕೊಬಿಟ್ರೆ where will we stand? ಡೆಮಾಕ್ರಸಿ ಎಲ್ಲೂ ಹೋಗುತ್ತೆ? ನಮ್ಮ ಸಂವಿಧಾನ ಏನಾಗ್ತದೆ? ಇದು ಇವತ್ತು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ದೇಶದಲ್ಲಿ, ರಾಜ್ಯದಲ್ಲಿ. ನಾನು ಬಹಳ ವಿಚಾರಗಳನ್ನ ಚರ್ಚೆ ಮಾಡಬೇಕು ಅಂತಿದ್ದೆ, ಮಾನ್ಯ ಅಧ್ಯಕ್ಷರೇ, ಅವನ್ನೆಲ್ಲ ಹೇಳಕ್ ಹೋಗೋದಿಲ್ಲ. ಕೃಷ್ಣ ಬೈರೇಗೌಡ ಪಾಪ ಇಲ್ಲ, ಕೃಷ್ಣ ಬೈರೇಗೌಡ ಅವರು ನಿನ್ನೆ ಮಾತಾಡುವಾಗ ಹೆಂಗೆ ಪ್ರತಿಯೊಂದನ್ನು ಕೂಡ ಎಳೆ ಎಳೆಯಾಗಿ ಹೇಳಿದ್ದಾರೆ, ಕಾನೂನನ್ನು ಕೂಡ ಹೇಳಿದ್ದಾರೆ. ಹೇಗೆ ಈಗ ಭಾರತೀಯ ಜನತಾ ಪಕ್ಷದವರು, ಯಡಿಯೂರಪ್ಪನವರು, ಮುಖಂಡರುಗಳು, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಯಾಕದು ಹೇಳ್ತೀರಿ? ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಡಿ ಅಂತ ಜನಗಳಿಗೆ ಗೊತ್ತಾಗ್ಲಿ. ನಾವು ಮಾಡ್ತಾ ಇದೀವಪ್ಪ, ನಮ್ಗೆ ಅಧಿಕಾರ ಬೇಕು, ನಾವು ಮಾಡ್ತಾ ಇದ್ದೀವಿ, ಡಿಫೆಕ್ಟ್ ಮಾಡಿಸ್ತಾ ಇದ್ದೀವಿ, ಅವ್ರು ಬಂದವ್ರಿಗೆ ಅಧಿಕಾರ ಕೊಡ್ತೀವಿ, ಮಂತ್ರಿಗಳು ಮಾಡ್ತೀವಿ ಅಂತ ಹೇಳ್ಬಿಡಿ. ಯಾಕೆ ಸುಮ್ಮನೆ ಬಹಿರಂಗವಾಗಿ? ಬಟ್ ಎಲ್ರಿಗೂ ಗೊತ್ತಾಗ್ಬಿಟ್ಟದೆ, ನೀವು ಎಷ್ಟೇ ಮುಚ್ಚು ಮಾಡಿದ್ರು ಕೂಡ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಇಡೀ ಜಗತ್ತೇ ಕಣ್ಮುಚ್ಕೊಂಡಿದೆ ಅಂತಂದ್ರೆ ನಾವು ಮೂರ್ಖರಲ್ವೋ? ಎಲ್ರಿಗೂ ಗೊತ್ತಿಲ್ಲ. ಈಗ ಯಾರು ಗೊತ್ತಿಲ್ಲ ಹೇಳಿ ನೋಡೋಣ. ಕರ್ನಾಟಕದಲ್ಲಿ 99% ಪೀಪಲ್ ಆಫ್ ದಿ ಸ್ಟೇಟ್ ಬಿಜೆಪಿಯವರೇ ಈ ಕುದುರೆ ವ್ಯಾಪಾರ ಮಾಡುತ್ತಾ ಇರೋರು, ಬಿಜೆಪಿಯವರೇ ಪಕ್ಷಾಂತರ ಮಾಡಿಸ್ತಾ ಇರೋದು. ನಾಳೆ ಗೊತ್ತಾಗಲ್ವೇನ್ರಿ? ಒಂದ್ ವೇಳೆ ನೀವು ಸರ್ಕಾರ ಬಂದ್ರೆ ಇವ್ರು ಯಾರು ಅಲ್ಲಿ ಹೋಗಿರೋರು ಮಂತ್ರಿ ಆದ್ರೂ ಗೊತ್ತಾಗಲ್ವೋ ರಾಜ್ಯಕ್ಕೆ? ಅಲ್ಲಿ ಹೋಗಿರೋರು ಗೊತ್ತಾಗಲ್ವಾ? ನೀವೆಷ್ಟೇ ಮುಚ್ಚಿಟ್ಟರು ಗೊತ್ತಾಗಲ್ವಾ? ದುಡ್ಡು ಕೆಲವರು ದುಡ್ಡು ತಗೊಂಡಿದ್ದಾರೆ. ಈ ಕೆಲವರೆಲ್ಲ ಏನ್ ಮಾಡಿದ್ದಾರೆ, ದುಡ್ಡು ತಗೊಂಡು ಈಗ 15 ಜನಕ್ಕೂ 16 ಜನಕ್ಕೂ ಎಷ್ಟು 17 ಜನ ಈಗಿರೋದು. ಇಬ್ರು ಇನ್ನೊಬ್ಬ ಇಂಡಿಪೆಂಡೆಂಟ್ ಒಬ್ಬ ಇದಾರಲ್ಲ, 16. ಆ ಶಂಕರ ಅವನು ಒಬ್ಬ ಹೋಗಿದಾರಲ್ಲ, ಅವನು ಒಂದು ಪಕ್ಷದವನು ಹೋಗಿದ್ದಾನೆ. ಬಟ್ ಅವನು ಶಂಕರ ಇಲ್ಲಿ ಮರ್ಜ್ ಆಗ್ಬಿಟ್ಟವನೆ ನಮ್ಮ ಪಾರ್ಟಿನಲ್ಲಿ. ಅವನ ಪಾರ್ಟಿ ಮರ್ಜ್ ಮಾಡ್ಬಿಟ್ಟವನೆ. ಎಲ್ಲಿ ಬಂದಿದ್ದಾನ? ಎಲ್ಲಪ್ಪ ಕರ್ಕೊಬತ್ತೀಯ? ನನಗ್ ಬೇಡಪ್ಪ, ನೋಡಲ್ಲಿ ಯಡಿಯೂರಪ್ಪನ ಬೇಕಾದ್ರೆ ಕರ್ಕೊಂಡ್ಕೊಡು. ನನಗೆ ಕೋಟೆ ಕಾಯ್ತೀವಿ. ನೀವು ಹೇಳಿ, ಅರ್ಧ ಗಂಟೆ ಇರ್ತದೆ, ಇರ್ತೀನಿ ನಾನು. ಅದು ಓನ್ಲಿ ಇಟ್ ಈಸ್ ಪಾಸಿಬಲ್ ಬೈ ಮಿಸ್ಟರ್ ಡಿ.ಕೆ. ಶಿವಕುಮಾರ್.
ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಇವತ್ತು ನೀವೆಷ್ಟೇ ಯಾರು ನಾನಿಲ್ಲ, ನನಗೇನು ಸಂಬಂಧ ಇಲ್ಲ, ನನಗೇನು ಸಂಬಂಧ ಇಲ್ಲ, ನನಗೇನು ಸಂಬಂಧ ಇಲ್ಲ, ಎಷ್ಟು ವಿಡಿಯೋಗಳು ಬಂದಿದ್ದಾವೆ, ಸಾರಿ ಆಡಿಯೋಗಳು ಎಷ್ಟು ಬಂದಿದ್ದಾವೆ. ಇಲ್ಲೇ ಒಂದು ಯಡಿಯೂರಪ್ಪನವರು ಅದೆಲ್ಲ ದೇವದುರ್ಗದಲ್ಲಿ ಮಾಡಿದ್ರು ಅಂತದ್ದು ಆಡಿಯೋ ಇಲ್ಲಿ ಬಂತು, ಚರ್ಚೆ ಆಯ್ತು. ಅದು ನನ್ನ ವಾಯ್ಸೇ ಅಂದ್ಬಿಟ್ರು ಅವರು ಪಾಪ. ಸಿ ನಾನು ಐ ಮಸ್ಟ್ ಅಪ್ರಿಶಿಯೇಟ್ ಮಿಸ್ಟರ್ ಯಡಿಯೂರಪ್ಪ, ಸತ್ಯ ಒಪ್ಕೊಬಿಟ್ರಲ್ಲ, ಸತ್ಯ ಒಪ್ಕೊಂಡ್ರು ಅವರು. ನಂದೇ ವಾಯ್ಸು, ಅದು ನಂದೇ, ಅದು ಧ್ವನಿ ನಂದೇ ಅಂತ ಒಪ್ಕೊಬಿಟ್ರು. ಆದ್ರೆ ಬೇರೆದೆಲ್ಲ ಹೇಳಿದಾರಲ್ಲ ಅಲ್ಲಿ ರೆಕಾರ್ಡ್ ಆಗಿದೆ, ಅದು ನಂದಲ್ಲ ಅಂತ ಅಂದ್ಬಿಟ್ಟು. ವಾಯ್ಸ್ ನಂದೇ, ಆದ್ರೆ ಬೇರೆದೆಲ್ಲ ನಂದಲ್ಲ. ಏನಿದು ಗೊತ್ತಾಗಲ್ವಾ? ಇದು ಇಷ್ಟು ಹೇಳ್ಬಿಟ್ರು ಗೊತ್ತಾಗಲ್ವಾ? ನಮ್ಮ ಕಡೆ ಹಳ್ಳಿನಲ್ಲಿ ಹೇಳ್ತಾರೆ, ಇವ್ರು ಬಾಯಿ ಬಿಟ್ಟರೆ ಸಾಕು ಯಾವ ಸ್ವರ ಬರ್ತದೆ ಅಂತ ಗೊತ್ತಾಗ್ಬಿಡ್ತದೆ ಅಂತ. ಗೊತ್ತಾಗಲ್ವೋ? ನಂದೇ ವಾಯ್ಸ್ ಅಂತಂದ್ಮೇಲೆ ಇನ್ನೇನು ಅದಕ್ಕಿಂತ ವಾಟ್ ಮೋರ್ ಎವಿಡೆನ್ಸ್ ಇಸ್ ರಿಕ್ವೈರ್ಡ್ ವೆನ್ he has admitted that it is my voice. ಅದೇಂಗ್ ಗೊತ್ತು ಅವ್ರ ವಾಯ್ಸ್ ಅಲ್ಲಿಗೆ ಆಡಿಯೋಗೆ?